ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ವಿಡಿಯೋನ ಶೇರ್ ಆಗಿ ಲೈಕ್ ಮಾಡಿ. ಕಳೆದ ವಿಡಿಯೋದಲ್ಲಿ ಫ್ಯೂಚರ್ ಗ್ರೋತ್ ಆಗೋಂಥ ಕೆಲವೊಂದು ಸೆಕ್ಟರ್ ಬಗ್ಗೆ ವಿಡಿಯೋ ಮಾಡಿದ್ದೆ, ಹಾಗೆ ಕೆಲವೊಂದು ಸ್ಟಾಕ್ಸ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಐ ಬಟನ್ ಲಿಂಕ್ ಕೊಟ್ಟಿರ್ತೀನಿ, ಅದರ ಪ್ಲೇ ಲಿಸ್ಟ್ ಫುಲ್ಲು. ಫಸ್ಟು ಆ ವಿಡಿಯೋ ನೋಡಿ, ಈ ವಿಡಿಯೋ ಆದಮೇಲೆ. ಸೊ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ವಿಡಿಯೋ ಫುಲ್ ನೋಡೋಷ್ಟು ಪೇಷನ್ಸ್ ಇಲ್ಲ ಅಂದರೆ ಟೈಮ್ ಸ್ಟ್ಯಾಂಪ್ ಹಾಕಿರ್ತೀನಿ, ಅದನ್ನ ಬೇಕಾದ್ರೆ ನೀವು ಫಾಲೋ ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಕಂಪ್ನಿ ಆ್ಯನ್ಯುವಲ್ ರಿಪೋರ್ಟಲ್ಲಿ ಸೇಲ್ಸು, ಪ್ರಾಫಿಟ್ಟು, ರೆವಿನ್ಯೂ ಏನಾದ್ರು ಮ್ಯಾನಿಪುಲೇಟ್ ಮಾಡಿದೆಯಾ, ಸುಳ್ಳು ರಿಪೋರ್ಟ್ ನಮಗೆ ಕೊಟ್ಟಿದೆಯಾ ಅಂತ ಹೆಂಗೆ ತಿಳ್ಕೊಳೋದಂತ ಒಂದು ಬೆಸ್ಟ್ ರೇಷಿಯೋ ಬಗ್ಗೆ ವಿಡಿಯೋ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಒಂದೊಳ್ಳೆ ಇನ್ಫಾರ್ಮೇಷನ್ ವಿಡಿಯೋ ಇದು. ಜನ ಹೆಚ್ಚಾಗಿ ಏನಂದರೆ ಕಂಪ್ನಿ ಲಾಸ್ಟ್ 5 ಇಯರ್ಸು 1 ಇಯರಲ್ಲಿ ಸೇಲ್ಸು ರೆವಿನ್ಯೂ ಎರಡು ಒಂದೇ, ಅದ್ರ ಗ್ರೋತ್ ಎಷ್ಟಾಗಿದೆ, ಪ್ರಾಫಿಟ್ ಎಷ್ಟು ಗ್ರೋತ್ ಆಗಿದೆ, ಅದು ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಷ್ಟೇ ನೋಡಿ. ಅಕಸ್ಮಾತ್ ಪಾಸಿಟಿವ್ ಇದ್ದರೆ ಅದು ಒಳ್ಳೆ ಕಂಪ್ನಿ ಅಂತ ಇನ್ವೆಸ್ಟ್ ಮಾಡ್ತಾರೆ. ಬಟ್ ಅದ್ರ ಹಿಂದೆ ಒಂದು ಡಾರ್ಕ್ ಸೈಡ್ ಇದೆ. ಕಂಪ್ನಿ ಅದನ್ನು ಮ್ಯಾನಿಪುಲೇಟ್ ಮಾಡಬಹುದು. ಇದೆಲ್ಲ ಹೇಗಂದರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪ್ನಿ ಇದೆ, ಅದು ಬಟ್ಟೆ ಬಿಸ್ನೆಸ್ ಮಾಡುತ್ತೆ. ಅದರದ್ದು ಈ ವರ್ಷದ ಬಿಸ್ನೆಸ್ಸು ಅಷ್ಟೊಂದು ಚೆನ್ನಾಗಿ ಬಿಸ್ನೆಸ್ ಆಗಿರಲ್ಲ, ಎಲ್ಲ ನೆಗೆಟಿವ್ ಆಗಿರುತ್ತೆ. ಸೇಲ್ಸ್ ಗ್ರೋತು, ಪ್ರಾಫಿಟ್ ಗ್ರೋತ್ ಎಲ್ಲ ನೆಗೆಟಿವ್ ಇರುತ್ತೆ. ಅಕಸ್ಮಾತ್ ಇದನ್ನು ಆ್ಯನ್ಯುವಲ್ ರಿಪೋರ್ಟು ಲಾಸ್ಟ್ ಫೈನಾನ್ಷಿಯಲ್ ಇಯರಲ್ಲಿ ಏನಾದ್ರು ಸಬ್ಮಿಟ್ ಮಾಡಿಬಿಟ್ರೆ, ಜನ ಅದೊಂದು ಆ್ಯನ್ಯುವಲ್ ರಿಪೋರ್ಟ್ ನೋಡಿ ಎಲ್ಲ ನೆಗೆಟಿವ್ ಇದೆ ಅಂತ ಯಾರು ಇನ್ವೆಸ್ಟ್ ಮಾಡೋಕ್ಕೋಗಲ್ಲ. ಅದಕ್ಕೆ ಆ ಕಂಪ್ನಿ ಓನರ್ ಏನು ಮಾಡ್ಬೋದು ಅಂದರೆ, ಯಾವ್ದಾದ್ರು ಒಬ್ಬ ಕಸ್ಟಮರ್ಗೆ ನೀವು ನಮ್ಮ ಕಂಪ್ನಿಯ ಪ್ರಾಡಕ್ಟ್ನ ಆರ್ಡ್ರ್ ಹಾಕಿ, ಬಟ್ಟೆ ಆರ್ಡರ್ ಹಾಕಿ, ನೀವೇನು ಪರ್ಚೇಸ್ ಮಾಡ್ಬೇಕಂತೇನಿಲ್ಲ, ಬಟ್ ನೀವು ಆ್ಯನ್ಯುವಲ್ ರಿಪೋರ್ಟಲ್ಲಿ ಇಷ್ಟು ಸೇಲ್ಸ್ ಆಗಿದೆ, ಇಷ್ಟು ಪ್ರಾಫಿಟ್ ಆಗಿದೆ ಅಂತ ತೋರಿಸಿದ್ರೆ ಸಾಕು. ಆಮೇಲೆ ಬೇಕಾದ್ರೆ ನೀವು ಆರ್ಡ್ರನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಫೈನಾನ್ಷಿಯಲ್ ರಿಪೋರ್ಟ್ನ ಆ್ಯನ್ಯುವಲ್ ರಿಪೋರ್ಟ್ ಹೆಂಗೆ ಪರ್ಫಾರ್ಮೆನ್ಸ್ ಆಗಿದೆ ಅಂತ ತೋರಿಸೋದು ನೆಕ್ಸ್ಟ್ ಇಯರು, ಆಮೇಲೆ ಅದನ್ನು ನೋಡ್ಕೋಬೋದು. ಬಟ್ ಈ ಕ್ಷಣಕ್ಕೆ ನೀವು ಸ್ವಲ್ಪ ಆರ್ಡರ್ ಹಾಕಿ ಆಮೇಲೆ ಬೇಕಾದ್ರೆ ಕ್ಯಾನ್ಸಲ್ ಮಾಡಿ ಅಂತ ಹಿಂಗೂ ಹೇಳಿ ಕಂಪ್ನಿಯ ಓನರ್ಗಳು ಏನಾದ್ರು ಹಂಗೆ ಆ ಥರನೂ ಮ್ಯಾನಿಪುಲೇಟ್ ಮಾಡ್ತಾರೆ. ಏನು ಅನ್ಕೊಂತೀವಿ, ಕಂಪ್ನಿ ಇಷ್ಟು ಸೇಲ್ಸ್ ಆಯಿತು, ಪ್ರಾಫಿಟ್ ಆಯಿತು ಅಂತ ಅನ್ಕೊಂಡು ಇನ್ವೆಸ್ಟ್ ಮಾಡಿಬಿಡ್ತೀವಿ, ಎಲ್ಲ ಪಾಸಿಟಿವ್ ಇದೆ, ಒಳ್ಳೆ ಸೇಲ್ಸ್ ಇದೆ ಅಂತ. ಬಟ್ ಅದು ಕರಾಳು ಸತ್ಯ, ಅದು ತುಂಬ ಜನಕ್ಕೆ ಗೊತ್ತಿರಲ್ಲ. ಆದರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಹಂಗಲ್ಲ, ಅದನ್ನ ಮ್ಯಾನಿಪುಲೇಟ್ ಮಾಡೋಕ್ಕೆ ಯಾವತ್ತೂ ಆಗಲ್ಲ. ಫಾರ್ ಎಕ್ಸಾಂಪಲ್ ಫ್ರೀ ಕ್ಯಾಶ್ ಫ್ಲೋ ಇರ್ಬೋದು, ಅದನ್ನೆಲ್ಲ ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ನೀವು ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಮತ್ತು ಕಂಪ್ನಿ ಎಷ್ಟು ಪ್ರಾಫಿಟ್ ಆಗಿದೆ ಅದನ್ನು ಕಂಪೇರ್ ಮಾಡಿ ನೋಡಬೇಕಾಗುತ್ತೆ. ಬರೀ ಒಂದು ವರ್ಷ ನೋಡ್ರೆ ಆಗಲ್ಲ, ಲಾಸ್ಟ್ 5 ಇಯರ್ಸಲ್ಲಿ ಎಷ್ಟು ಡಿಫ್ರೆನ್ಸ್ ಬಂದಿದೆ, ಅದ್ರ ಮಧ್ಯೆ ಗ್ಯಾಪ್ ಬಂದಿದೆ ಅಂತ ಸ್ವಲ್ಪ ಚೆಕ್ ಮಾಡೋಕ್ಕಾಗುತ್ತೆ. ತುಂಬ ಗ್ಯಾಪ್ ಬಂದಿದ್ದರೆ ಸೇಲ್ಸ್ ಗ್ರೋತು ಇಲ್ಲ ಪ್ರಾಫಿಟ್ ಗ್ರೋತು ಇದೆಲ್ಲ ಮ್ಯಾನಿಪುಲೇಟ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಇದೊಂದು ಸ್ವಲ್ಪ ಅನಲೈಸ್ ಮಾಡಬೇಕಾಗುತ್ತೆ. ಈ ಥರ ಪೆನ್ನಿ ಸ್ಟಾಕ್ಸ್ ಇರ್ಬೋದು, ಸ್ಮಾಲ್ ಕ್ಯಾಪು, ಈ ಥರ ಕಂಪ್ನಿಗಳೇ ಜಾಸ್ತಿ ಮಾಡೋದು. ತುಂಬ ನೀವು ವೀಕ್ ಇರ್ತಾವಲ್ಲ ಅಂಥ ಕಂಪ್ನಿಗಳೇ ಮಾಡೋದು ಜಾಸ್ತಿ. ಹಾಗಂತ ಬೇರೆ ಕಂಪ್ನಿಗಳು ಮಾಡಲ್ಲ ಅಂತಲ್ಲ, ಮಿಡ್ ಕ್ಯಾಪು, ಲಾರ್ಜ್ ಕ್ಯಾಪು, ಕೆಲವೊಂದು ಕಂಪ್ನಿಗಳು ಮಾಡ್ತಾರೆ. ಇದೊಂಥರ ಡಾರ್ಕ್ ಸೈಡು. ಫಾರ್ ಎಕ್ಸಾಂಪಲ್ ಇದು ನೋಡ್ಬೋದು ನೀವು, ಸೇಲ್ಸ್ ಗ್ರೋತು 2020 ಸೆಪ್ಟೆಂಬರ್ ಟೈಮಲ್ಲಿ 35 ಕೋಟಿ ಅಷ್ಟಾಗಿದೆ ಅಂತ ತೋರಿಸಿದೆ. ಬಟ್ ನೆಟ್ ಪ್ರಾಫಿಟು ಅದು 0.2 crores. ಅಂದರೆ ಇಷ್ಟೊಂದು ಗ್ಯಾಪ್ ಇದೆ ನೋಡಿ, ಇಷ್ಟೊಂದು ಗ್ಯಾಪ್. ಈಗ ಕಂಪ್ನಿಗೆ 35 ಕೋಟಿ ಸೇಲ್ಸ್ ಆಗಿದೆ ಅಂದರೆ ಕಂಪ್ನಿಗೆ ಬರೀ 0.2 ಕೋಟಿ ಅಷ್ಟೇ ಪ್ರಾಫಿಟ್ ಆದಂತ ಅನುಮಾನ ಮುಂದೆ ಬರುತ್ತೆ. ಇದನ್ನ ಯಾರು ನೋಡೋಕ್ಕೆ ಹೋಗಲ್ಲ. ಎಲ್ಲ ಏನು ಮಾಡ್ತಾರೆ ಅಂದರೆ 35 ಕೋಟಿ ಸೇಲ್ ಆಗಿದೆ, ಒಂದೊಳ್ಳೆ ಕಂಪ್ನಿ ಅಂತ ಇನ್ವೆಸ್ಟ್ ಮಾಡಿಬಿಡ್ತಾರೆ. ಇದರಲ್ಲಿ ನಾವು ನೋಡ್ಬೋದು ನೀವು, 35 ಕೋಟಿ ಆಯಿತು, ನೆಕ್ಸ್ಟ್ ಡಿಸೆಂಬರ್ಗೆ 38 ಆಯಿತು, ಆಮೇಲೆ ಮಾರ್ಚ್ಗೆ 53 ಕೋಟಿ ಆಯಿತು. ಬಟ್ ಇದು ಸ್ಮಾಲ್ ಕ್ಯಾಪು ಪೆನ್ನಿ ಸ್ಟಾಕಿನ ನನ್ನ ಎಕ್ಸಾಂಪಲ್ ಕೊಡ್ತಿರೋದು, ಯಾವ ಕಂಪ್ನಿ ಅಂತ ಹೇಳಲ್ಲ. ಈ ಥರ ಸುಮಾರು ಕಂಪ್ನಿಗಳ ಎಕ್ಸಾಂಪಲ್ ನೋಡ್ಬೋದು ನೀವು. ಬೇಕಾದ್ರೆ ಅನಲೈಸ್ ಮಾಡ್ತಾ ಹೋದರೆ ನೀವು ಆ್ಯನ್ಯುವಲ್ ರಿಪೋರ್ಟ್ ಎಲ್ಲ ನೋಡಿದ್ರೆ ಸ್ವಲ್ಪ ಗೊತ್ತಾಗುತ್ತೆ. ಬ್ಯಾಲೆನ್ಸ್ ಶೀಟು, ಇನ್ಕಮ್ ಸ್ಟೇಟ್ಮೆಂಟು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಎಲ್ಲ ಕಂಪೇರ್ ಮಾಡಿ ನೋಡಿದ್ರೆ ಸ್ವಲ್ಪ ಅನಲೈಸ್ ಮಾಡಿದರೆ ಇದು ಗೊತ್ತಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ವರ್ಷ ಕಂಪ್ನಿಗೆ 1000 ಕೋಟಿ ಸೇಲ್ಸ್ ಆಯಿತು ಅಂತ ತೋರಿಸ್ತಾರೆ, ಸೇಲ್ಸು ರೆವಿನ್ಯೂ ಅಷ್ಟು ಬಂದಿದೆ ಅಂತ. ಅದರ ಪ್ರಾಫಿಟ್ 100 ಕೋಟಿ ಇಲ್ಲ ಅದಕ್ಕಿಂತ ಕಂಪ್ನಿ ಫಾರ್ ಎಕ್ಸಾಂಪಲ್ 50 ಕೋಟಿ ಆಯಿತು. ಅವಾಗ ಅನುಮಾನ ಬರುತ್ತೆ, ಇಷ್ಟೊಂದು ಸೇಲ್ಸ್ ಆಯಿತು, 1000 ಕೋಟಿ ಆಯಿತು, ಬಟ್ ಪ್ರಾಫಿಟ್ ಇಷ್ಟೇನೇ ಆಗೋದು ಅಂತ. ಇಷ್ಟೊಂದು ಗ್ಯಾಪ್ ಇದ್ದಿಲ್ಲ, ಅಲ್ಲೇ ಗೊತ್ತಾಗುತ್ತೆ ಕಂಪ್ನಿ ಅವರು ಮ್ಯಾನಿಪುಲೇಟ್ ಮಾಡಿದ್ದಾರೆ, ಏನೋ ಒಂದು ಆಗಿದೆ ಅಂತ ಗೊತ್ತಾಗುತ್ತೆ. ಇನ್ನು ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಕಂಪ್ನಿ ಏನು ಬಿಸ್ನೆಸ್ ಆಪರೇಷನಿಂದ ಏನು ದುಡ್ಡು ಬರುತ್ತೆ ಮತ್ತು ಅದರಿಂದ ಹೊರಗೆ ಹೋಗುತ್ತೆ, ಕ್ಯಾಶ್ ಫ್ಲೋ ಹೆಂಗೆ ಬರುತ್ತೆ ಹೋಗುತ್ತೆ, ಅದು ಎಷ್ಟು ಆಯಿತು ಅಂತ ನೋಡಬೇಕಾಗುತ್ತೆ. ಅದು ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಅಂತ ಚೆಕ್ ಮಾಡಬೇಕಾಗುತ್ತೆ. ಅದು ನೆಗೆಟಿವ್ ಆಗಿ ಹೋಗ್ತಿದೆ ಅಂದರೆ ತುಂಬ ಗ್ಯಾಪ್ ಇದ್ದರೆ ಮತ್ತು ಅದು ಒಂದು ನೆಗೆಟಿವ್ ಸೈನ್ ಆಗುತ್ತೆ. ಇದನ್ನ ತಿಳ್ಕೊಳಕ್ಕೆ ಬೆಸ್ಟ್ ರೇಷಿಯೋ ಯಾವುದಂದರೆ ಸೇಫ್ ಡಿವೈಡ್ ಬೈ ಪ್ಯಾಡು. ಅಂದರೆ ಸೇಫ್ ಅಂದರೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್, ಮತ್ತು ಪ್ಯಾಡ್ ಅಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು. ಅಂದರೆ ಟ್ಯಾಕ್ಸ್ ಎಲ್ಲ ಕಟ್ಟಾದ್ಮೇಲೆ ಏನು ಪ್ರಾಫಿಟ್ ಉಳಿಯುತ್ತೆ, ಲಾಸ್ಟ್ ಉಳಿಯುತ್ತೆ, ಅದೇ ಟ್ಯಾಕ್ಸು. ಇದು ರೇಷಿಯೋ ಏನಂದರೆ 1 ಜಾಸ್ತಿ ಇರಬೇಕಾಗುತ್ತೆ. ಅದು 1 ಕಮ್ಮಿ ಇದೆ ಅಂದರೆ ಕಂಪ್ನಿ ಮ್ಯಾನಿಪುಲೇಟ್ ಮಾಡಿದೆ ಅಂತ ಅರ್ಥ. ಈಗ ಯಾವತ್ತೂ ಇದು ರೇಷಿಯೋ 1 ಜಾಸ್ತಿ ಇರಬೇಕಾಗುತ್ತೆ. ಏನಂದರೆ 1 ವರ್ಷ ನೋಡಿದ್ರೆ ಸಾಕಾಗಲ್ಲ, ನೀವು ಲಾಸ್ಟ್ 5 ಇಯರ್ಸ್ ನೋಡಬೇಕಾಗುತ್ತೆ. ಇಲ್ಲ ನೀವು ಒಂದು ಕೆಲಸ ಮಾಡಿ, ಲಾಸ್ಟ್ 5 ಇಯರ್ಸಿಂದು ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಮತ್ತು ನೆಟ್ ಪ್ರಾಫಿಟ್ ಎಷ್ಟಾಯ್ತು ಅಂತ ಎರಡು ಕಂಪೇರ್ ಮಾಡಿ ನೋಡಿ ಬರ್ಕೊಂಡು. ತುಂಬ ಗ್ಯಾಪ್ ಇದ್ದು ತುಂಬ ನೆಗೆಟಿವ್ ಇದ್ದರೆ ಅದು ಒಳ್ಳೆಯದಲ್ಲ. ಪಾಸಿಟಿವ್ ಇದ್ದಷ್ಟು ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿ. ನೀವೇನು ಕ್ಯಾಲ್ಕುಲೇಟ್ ಮಾಡ್ಬೇಕಂತೇನಿಲ್ಲ, ಇಲ್ಲೇ ಅದ್ರ ರೇಷಿಯೋ ಫುಲ್ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಹಿಂದೂಸ್ತಾನಿ ಅಂತ ಸರ್ಚ್ ಮಾಡಿದರೆ ಇಲ್ಲಿ ರೇಷಿಯೋ ಅಂತ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ನೀವು ಸೇಲ್ಸ್ ಗ್ರೋತ್ ಹೆಂಗಾಯ್ತು ಅಂತ. ಲಾಸ್ಟ್ 5 ಇಯರ್ಸು 1 ಇಯರ್ 3 ಇಯರ್ ಹೆಂಗಿದೆ ಅಂತ ಎಲ್ಲ ಪಾಸಿಟಿವ್ ಆಗಿದೆ. ಗ್ರೋತು ಎಲ್ಲ ಅಪ್ಪಲ್ಲಿದೆ, ಪ್ರಾಫಿಟ್ ಗ್ರೋತು ಅಷ್ಟೇ ಅಪ್ಪಲ್ಲಿದೆ. ರಿಟರ್ನ್ ಆನ್ ಇಕ್ವಿಟಿ ಅದು ಅಷ್ಟೇ ಸ್ವಲ್ಪ ಡೌನ್ ಆಯಿತು. ಇಲ್ಲಿ ಡೆಪ್ಟ್ ಇಕ್ವಿಟಿ ರೇಷಿಯೋ ಇದು ವೆರಿ ಇಂಪಾರ್ಟೆಂಟ್. ಇದು 0 ಇದ್ದಷ್ಟು ಒಳ್ಳೆಯದು,
ಒಂದಕ್ಕಿಂತ ರೇಷಿಯೋ ಕಮ್ಮಿ ಇದ್ದಷ್ಟು ಒಳ್ಳೆಯದು. ಅಂದರೆ ಡೆಪ್ಟ್ ಕಮ್ಮಿ ಇದೆ, ಜಾಸ್ತಿ ಅಸೆಟ್ ಇದೆ ಕಂಪ್ನಿ ಹತ್ರ, ಈ ಥರ ಅಸೆಟ್ ಜಾಸ್ತಿ ಇದೆ. ಇಲ್ಲಿ ಕೊನೆಗೆ ಬಂದರೆ ಇಲ್ಲಿ ರೇಷಿಯೋದಲ್ಲಿ ಇಲ್ಲೇ ರೇಷಿಯೋ ಇರುತ್ತೆ ನೋಡಿ. ಇದು 1.08 ಅಂತಿದೆ ರೇಷಿಯೋ, ಅಂದರೆ ಒಳ್ಳೆಯದು. ಒಂದಕ್ಕಿಂತ ಜಾಸ್ತಿ ಇದ್ದಷ್ಟು ಒಳ್ಳೆಯದು. ಕಂಪ್ನಿ ಅಷ್ಟೊಂದು ಮ್ಯಾನಿಪುಲೇಟ್ ಮಾಡಿಲ್ಲ, ಒಂದೊಳ್ಳೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೊಡ್ತಿದೆ ಅಂತ ಅರ್ಥ ಇದ್ರದ್ದು. ಒಂದಕ್ಕಿಂತ ಕಮ್ಮಿ ಇದ್ದರೆ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೊಡ್ತಿದೆ ಅಂತ ಅರ್ಥ. ಅದೇ ಝೊಮ್ಯಾಟೊ ಕಂಪ್ನಿ ತಗೊಂಡ್ರೆ ರೇಷಿಯೋ ಫುಲ್ಲು 0 ಇದೆ, ಇದು ಒಂದು ಸ್ವಲ್ಪ ನೆಗೆಟಿವ್ ಸೈನ್ ಆಗುತ್ತೆ. ಈ ರೇಷಿಯೋ 0 ಇದೆ ಅಂದರೆ ಕಂಪ್ನಿ ಪ್ರಾಫಿಟು ಸೇಲ್ಸು ಎಲ್ಲ ಮ್ಯಾನಿಪುಲೇಟ್ ಮಾಡಿದೆ ಅಂತಲೇ ಅರ್ಥ ಅಲ್ಲ. ಆದರೆ ಬಟ್ ನೆಗೆಟಿವ್ ಇದೆ ಅಂದರೆ 0 ಇದೆ ಅಂದರೆ ಸ್ವಲ್ಪ ಕಂಪ್ನಿ ಪರ್ಫಾರ್ಮೆನ್ಸ್ ಸರಿ ಇಲ್ಲ ಅಂತ ಅರ್ಥನೇ ಆಗುತ್ತೆ. ಅದಕ್ಕೆ ಇದು ನೆಗೆಟಿವ್ ಇರಬಾರ್ದು, ಪಾಸಿಟಿವ್ ಇರಬೇಕು, ಗ್ರೋತ್ ಆಗ್ತಾನೆ ಇರಬೇಕು, ಜಾಸ್ತಿ ಇದ್ದಷ್ಟು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಫಸ್ಟ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಆಗಿ. ಮತ್ತೇನಂದರೆ ಫ್ರೆಂಡ್ಸು, ಇದೊಂದು ಫಂಡಮೆಂಟಲ್ ಸೀರೀಸಿನ ಒಂದು ಭಾಗ ಅಷ್ಟೇ ಇದೊಂದು ರೇಷಿಯೋ. ಈ ಥರ ಸುಮಾರು ವಿಷಯಗಳು ಇರ್ತವೆ, ಅದನ್ನು ನೋಡಿ ಅನಲೈಸ್ ಮಾಡಿ ಬೈ ಮಾಡೋಕ್ಕಾಗುತ್ತೆ. ಇದೊಂದು ರೇಷಿಯೋ ಚೆನ್ನಾಗಿದ್ದರೆ ನೋಡ್ಕೊಂಡು ಬೈ ಮಾಡೋದಂತೆಲ್ಲ ಸುಮಾರು ವಿಷಯಗಳು ಇರುತ್ತೆ ಫಂಡಮೆಂಟಲ್ ಸೀರೀಸ್ ಫ್ಯಾಕ್ಟರ್ಗಳು. ಏನಂದರೆ ನೀವು ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಇರ್ಬೋದು, ಪ್ರಾಫಿಟ್ ಎಷ್ಟಾಗಿದೆ ಎಲ್ಲದನ್ನು ಸ್ವಲ್ಪ 5 ವರ್ಷದ 10 ವರ್ಷದೆಲ್ಲ ಕಂಪೇರ್ ಮಾಡಿ ನೋಡಿ. ಸೊ ಈ ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಷನು ತುಂಬ ಯೂಸ್ಫುಲ್ ಅನಿಸಿದೆ ನಿಮಗೆ ಈ ವಿಡಿಯೋ. ಫಸ್ಟ್ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಸ್ವಲ್ಪ ಶೇರ್ ಮಾಡಿ, ಅವ್ರಿಗೆ ಸ್ವಲ್ಪ ಕಲೆಕ್ಷನ್ಸ್ ಕೊಡಿ. And thank you for watching. Have a nice day. Bye bye.